ಮೇಷರಾಶಿ ಹಾಗೂ ವೃಷಭ ರಾಶಿಯಲ್ಲಿ ಕೃತ್ತಿಕಾ ನಕ್ಷತ್ರ ಬರುತ್ತೆ. ಒಂದು ಪಾದ ಮೇಷರಾಶಿಗೆ ಸಂಬಂಧಪಟ್ಟಿದ್ರೆ ಉಳಿದ 3 ಪಾದಗಳು ವೃಷಭ ರಾಶಿಗೆ ಸಂಬಂಧಪಟ್ಟಿದೆ. ಕೃತ್ತಿಕಾ ನಕ್ಷತ್ರದವರು ಇಲ್ಲಿ ಹೇಳುವಂತಹ ವಿಚಾರವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಒಂದು ಅದ್ಭುತವಾದ ಸಂದೇಶ ನಿಮಗೆ ಇದರಿಂದ ದೊರಕುತ್ತೆ. ಹಾಗೂ ಈ ವರ್ಷ ನೀವು ಅಂದುಕೊಂಡ ಕೆಲಸ ಯಶಸ್ವಿಯಾಗಿ ಆಗಲಿಕ್ಕೆ ಇಲ್ಲಿ ಹೇಳಿದಂತೆ ನೀವು ಅನುಷ್ಠಾನ ಮಾಡಿ. ಕೃತ್ತಿಕಾ ನಕ್ಷತ್ರ ಸಾಮಾನ್ಯವಾಗಿ ಭರಣಿ ಕೃತ್ತಿಕಾ ನಕ್ಷತ್ರ ಎಲ್ಲ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ, ಒಂದು ಯಮ ನಕ್ಷತ್ರ, ಇನ್ನೊಂದು ಅಗ್ನಿ ನಕ್ಷತ್ರ ಅಂತ. ಒಂದೊಂದು ನಕ್ಷತ್ರಗಳಿಗೆ ಒಬ್ಬೊಬ್ಬ ದೇವತೆಯನ್ನು ದೇವರು ನಿಯೋಜನೆ ಮಾಡಿದ್ದಾನೆ. ಅದರಲ್ಲಿ ಭರಣಿ ನಕ್ಷತ್ರಕ್ಕೆ ಯಮ ದೇವರು, ಆದರೆ ಕೃತ್ತಿಕಾ ನಕ್ಷತ್ರಕ್ಕೆ ಅಗ್ನಿದೇವರು ಅಂತ. ನಮಗೆ ಅಗ್ನಿದೇವರ ಪಾತ್ರ ತುಂಬ ದೊಡ್ಡದಿದೆ. ನಾವು ಏನೇ ದೇವರಿಗೆ ಸಮರ್ಪಣೆ ಮಾಡಬೇಕಾದರೂ ಕೂಡ ಅಗ್ನಿಮುಖದಲ್ಲೇ ದೇವರಿಗೆ ಸಮರ್ಪಣೆ. ಆದ್ದರಿಂದ ಅಗ್ನಿ ವರ್ಜ್ಯ ಅಲ್ಲ, ಅಲ್ಲಿ ಆ ಶುಭ ಕಾರ್ಯಗಳಿಗೆ ಮಾತ್ರ ಅದನ್ನು ವರ್ಜ್ಯ ಅಂತಾರೆ. ಹಾಗೆ ಈಗ ನೋಡಿ, ಧನಿಷ್ಠಾ ಪಂಚಕ ಅಂತ ಕರೀತಾರೆ. ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಇವೆಲ್ಲವೂ ಕೂಡ ಮರಣಕ್ಕೆ ತುಂಬ ಕೆಡಕು ಅಂತ ಹೇಳ್ತಾರೆ. ಅಂದ ಮಾತ್ರಕ್ಕೆ ಅಲ್ಲಿ ಹುಟ್ಟಿರುವಂಥವರೆಲ್ಲರೂ ಕೂಡ ಕೆಡಕು ಅಂತ ಅರ್ಥ ಅಲ್ಲ. ಆ ಒಂದೊಂದು ಕೆಲಸಗಳಿಗೆ ಒಂದೊಂದು ನಕ್ಷತ್ರವನ್ನು ವಿರೋಧ ಮಾಡಿದ್ದಾರೆ. ಹಾಗೆ ಮಂಗಳ ಕಾರ್ಯಕ್ಕೆ ಕೃತ್ತಿಕಾ ನಕ್ಷತ್ರ, ಭರಣಿ ನಕ್ಷತ್ರ ಬೇಡ ಯಾವುದೇ ಶುಭ ಕಾರ್ಯದ ಪ್ರಾರಂಭಕ್ಕೆ ಅಂತ. ಅದು ಅಗ್ನಿಯಂತೆ ಅಲ್ಲೇ ನಾಶ ಆಗಿಬಿಡುತ್ತೆ. ಯಾಕೆಂದರೆ ಅಗ್ನಿದೇವರಲ್ವ, ಅದನ್ನು ನಾಶ ಮಾಡಿಬಿಡ್ತಾರೆ ಅನ್ನೋ ಭಾವನೆ. ಆದರೆ ಕೃತ್ತಿಕಾ ನಕ್ಷತ್ರದಲ್ಲಿ ಇರೋವರು ವರ್ಜ್ಯ ಅಲ್ಲ. ಕೃತ್ತಿಕಾ ನಕ್ಷತ್ರದಲ್ಲಿ ಇರುವಂಥವರಲ್ಲಿ ಅನೇಕ ಗುಣಗಳು ಇರುತ್ತೆ. ಅವರಲ್ಲಿ ತುಂಬ ಒಳ್ಳೆತನ ಇರುತ್ತೆ. ಅವರಿಗೆ ಕೃತ್ತಿಕಾ ನಕ್ಷತ್ರದವರಿಗೆ ನಾನು ಹೇಳಬೇಕಾದ ಒಂದು ಮುಖ್ಯವಾದ ಕಿವಿಯ ಮಾತು ಹೀಗಿದೆ: ನಾವು ಕಲ್ಲು ಥರ ಇರಬಾರ್ದು, ನಾವೊಂದು ಸುಂದರ ವಿಗ್ರಹದ ಥರ ಇರಬೇಕು ಜೀವನದಲ್ಲಿ. ಒಂದು ಸುಂದರವಾದ ವಿಗ್ರಹ ಏನು ಮಾಡುತ್ತೆ? ಅದು ಗರ್ಭಗುಡಿಯಲ್ಲಿ ನಿಂತಾಗ ಅನೇಕರು ಬರ್ತಾರೆ. ಒಬ್ಬೊಬ್ಬರು ಒಂದೊಂದನ್ನು ತಲೆಯಲ್ಲಿ ಇಟ್ಕೊಂಡು ಬಂದು ಮಾತನಾಡಿ ಹೋಗ್ತಾರೆ. ಎಲ್ಲರನ್ನ ನೋಡಿ ಆ ವಿಗ್ರಹ ನಗುತ್ತಾ ಇರುತ್ತೆ. ಒಂದೇ ಉತ್ತರ: ಯಾರು ಹೇಗೆ ಬಂದರೂ ಅವರನ್ನು ಸ್ವಾಗತ ಮಾಡುತ್ತೆ, ಮುಂದೆ ಕಳಿಸುತ್ತೆ. ಯಾರು ಏನೇ ಪ್ರಾರ್ಥನೆ ಮಾಡಿದ್ರೂ ಕೂಡ ಅದನ್ನು ಹಾಗೇ ಆಗಲಿ, ತಥಾಸ್ತು ಅಂತ ಹೇಳುತ್ತೆ. ಅವರು ಮುಂದೆ ಹೋಗ್ತಾರೆ. ಯಾವುದನ್ನು ಕೂಡ ಅಂಟಿಸಿಕೊಳ್ಳಲ್ಲ. ಹಾಗೆ ನಾವು ಇರಬೇಕು. ಕಲ್ಲಿನಂತೆ ಇರಬಾರ್ದು, ಸುಂದರ ವಿಗ್ರಹದಂತೆ ಇರಬೇಕು ಕೃತ್ತಿಕಾ ನಕ್ಷತ್ರದವರು. ಜೀವನದಲ್ಲಿ ಅನೇಕರು ಬರ್ತಾರೆ ಹೋಗ್ತಾರೆ. ಆಗತೆ ಸ್ವಾಗತಂ ಬ್ರೂಯಾತ್ ಗಚ್ಚಂತಂ ನ ನಿವಾರಯೇತ್ ಅಂತ. ಬರೋರಿಗೆ ಸ್ವಾಗತ ಮಾಡಬೇಕು, ಹೋಗೋರಿಗೆ ನೀವು ಹೋಗಿ ಬನ್ನಿ ಅಂತ ಕಳಿಸ್ಬೇಕು ಅಷ್ಟೆ. ಯಾವುದನ್ನು ಕೂಡ ಬಂದವರನ್ನು ಅತಿಯಾಗಿ ಹಚ್ಕೊಳ್ಳೋದು, ಹೋದ ಮೇಲೆ ಅಯ್ಯೋ ಇವರು ಕಳೆದು ಬಿಟ್ರಲ್ಲ, ನನ್ನ ಜೀವನದಲ್ಲಿ ಇವರು ಕಳೆದು ಹೋದ್ರಲ್ಲ ಅಂತ ಅಂದ್ಕೊಳ್ಳುವಂಥದ್ದು, ಇಂಥ ಒಂದು ದುಃಖವನ್ನು ಅನುಭವಿಸಬಾರ್ದು. ಇವರು ಯಾವುದನ್ನು ಕೂಡ ಅಂಟಿಸಿಕೊಳ್ಳದೆ ಹಾಗೇ ಇರಬೇಕು. ಅಥವಾ ಅಗ್ನಿಯಂತೆ ಇವರು ಇರಬೇಕು. ಅಗ್ನಿಯೇ ಇವರಿಗೆ ಮುಖ್ಯವಾದ ಆದರ್ಶ. ನಾವು ಅಗ್ನಿಗೆ ಏನು ಹಾಕಿದ್ರೂ ಕೂಡ ಅದು ಅದನ್ನು ಸ್ವೀಕಾರ ಮಾಡುತ್ತೆ. ಅದಕ್ಕೆ ಕೆಟ್ಟದ್ದು ಒಳ್ಳೆಯದು ಅನ್ನುವಂತಹ ವಿಭಾಗವೇ ಇಲ್ಲ. ಹಾಗೆ ನಾವು ಯಾರು ಬಂದರೂ ಕೂಡ ಅವರನ್ನು ನಾವು ಸ್ವೀಕಾರ ಮಾಡಬೇಕು. ಹೊರತು ನಾವು ಅವರಿಂದ ವಿಚಲಿತರಾಗಬಾರ್ದು. ಕೆಟ್ಟವರನ್ನು ಒಂದು ಥರ, ಒಳ್ಳೆಯವರನ್ನು ಒಂದು ಥರ, ಹೀಗೆ ಅಲ್ಲ. ಹೇಗೆ ಒಂದು ವಿಗ್ರಹ ಎಲ್ಲರನ್ನು ಕೂಡ ಸ್ವಾಗತ ಮಾಡಿ ಅವರವರಿಗೆ ತಕ್ಕದಾದ ಫಲವನ್ನು ಕೊಡುತ್ತೋ, ಹಾಗೆ ಕೃತ್ತಿಕಾ ನಕ್ಷತ್ರದವರು ಇಂಥ ಒಂದು ಜೀವನ ಮರ್ಮವನ್ನು ಅವರು ತಿಳಿದುಕೊಂಡ್ರೆ ಖಂಡಿತ ಯಶಸ್ವಿಗಳಾಗಿ ಆಗ್ತಾರೆ. ಮತ್ತು ಯಾವ ಕಾರಣಕ್ಕೂ ಕೂಡ ಅಹಂಕಾರವನ್ನು ತೋರಿಸಬಾರ್ದು. ಇವರಿಗೆ ಸಮಸ್ಯೆ ಬರೋದೇ 2 ವಿಷಯದಲ್ಲಿ. ಒಂದು ಹಚ್ಚಿಕೊಳ್ಳುವಂಥದ್ದು, ಇನ್ನೊಂದು ಅಹಂಕಾರ. ಈ ಅಹಂಕಾರವನ್ನು ಯಾವತ್ತೂ ಕೂಡ ಹೊಂದಬಾರದು. ಎಂಥೆಂಥ ದೊಡ್ಡ ವ್ಯಕ್ತಿಗಳು ಕೂಡ ಸ್ಮಶಾನದಲ್ಲಿ ಬೂದಿಯಾಗಿ ಭಸ್ಮ ಆಗಿ ಬಿಡ್ತಾರೆ. ಸಾಮಾನ್ಯ ಒಬ್ಬ ಬೀದಿ ಹೋಕನಿಗೂ ಒಬ್ಬ ಶ್ರೀಮಂತನಿಗೂ ಸ್ಮಶಾನ ಯಾವ ಭೇದ ಭಾವನೂ ಮಾಡಲ್ಲ. ಅವನನ್ನು ಬೂದಿ ಮಾಡುತ್ತೆ, ಇವನನ್ನು ಬೂದಿ ಮಾಡುತ್ತೆ. ಆದ್ದರಿಂದ ಅಹಂಕಾರ ಏನಾಗುತ್ತೆ ಆ ಸಂದರ್ಭದಲ್ಲಿ? ಅದರಿಂದ ಯಾವ ಕಾರಣದಲ್ಲೂ ಕೂಡ ನಾವು ಅಹಂಕಾರವನ್ನು ನಾವು ಹೊಂದಬಾರದು. ಎಲ್ಲರೂ ಅಂತಲ್ಲ, ಕೆಲವರಿಗೆ ಆ ಒಂದು ತೀಕ್ಷ್ಣತೆಯಿಂದ ಅಂಥ ಭಾವ ಬರುವಂತಹ ಅವಕಾಶಗಳಿದೆ. ಯಾಕೆಂದರೆ ಇವರಲ್ಲಿ ತುಂಬ ತೀಕ್ಷ್ಣವಾದ ಬುದ್ಧಿ ಇರುತ್ತೆ, ಬುದ್ಧಿಶಕ್ತಿ ತುಂಬ ತೀಕ್ಷ್ಣವಾಗಿರುತ್ತೆ. ಕೃತ್ತಿಕಾ ನಕ್ಷತ್ರದ ಚಿಹ್ನೆ ಅದು ಕತ್ತಿ, ಅಂದರೆ ತುಂಬ ತೀಕ್ಷ್ಣತೆ. ಯಾವುದನ್ನು ಕೂಡ ಮೇಲ್ನೋಟಕ್ಕೆ ಇದು ವಿಚಾರ ಮಾಡೋದಲ್ಲ, ಅತ್ಯಂತ ತೀಕ್ಷ್ಣವಾಗಿ ತುಂಬ ವೇಗವಾಗಿ ವಿಚಾರ ಮಾಡುವಂಥ ಸ್ಪಷ್ಟವಾದ ನಿರ್ಧಾರ ಇವರಲ್ಲಿ ಇರುತ್ತೆ. ಮತ್ತು ಶುದ್ಧೀಕರಣ, ಶುದ್ಧತೆ, ಪಾವಿತ್ರ್ಯ ಇವುಗಳಿಗೆ ಹೆಚ್ಚಿನ ಮಹತ್ವ ಇವರಲ್ಲಿ ಇರುತ್ತೆ. ಮುಖ್ಯವಾಗಿ ಕೃತ್ತಿಕಾ ನಕ್ಷತ್ರದವರ ಸ್ವಭಾವ ಏನೇನು ಅಂತಂದರೆ, ಒಂದು ಧೈರ್ಯ,
ಇನ್ನೊಂದು ನಾಯಕರಾಗಿ ಇರ್ತಾರೆ ಮತ್ತು ನೇರವಾದ ಮಾತುಗಳನ್ನು ಆಡ್ತಾರೆ. ಮನಸ್ಸು ಶುದ್ಧವಾಗಿ ಇರುತ್ತೆ. ತುಂಬ ಕಷ್ಟಪಡ್ತಾರೆ. ಕೆಲಸದಲ್ಲಿ ಕಟ್ಟುನಿಟ್ಟಾಗಿ ಇರ್ತಾರೆ. ಸತ್ಯವನ್ನು ಪ್ರೀತಿಸ್ತಾರೆ. ಆತ್ಮವಿಶ್ವಾಸವನ್ನು ಹೆಚ್ಚು ಹೊಂದಿರ್ತಾರೆ. ಇವರಲ್ಲಿರುವಂಥ ಕೆಲವೊಂದು ದೋಷಗಳು ಏನು, ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಕೋಪ ತುಂಬ ಬೇಗ ಬರುತ್ತೆ. ಮಾತಿನಲ್ಲಿ ಹಿಡಿತ ಇರೋದಿಲ್ಲ ಮತ್ತು ಬೇರೆಯವರ ಬಗ್ಗೆ ಹೆಚ್ಚು ಮಾತನಾಡ್ತಾರೆ. ಸಹನೆ ಶಕ್ತಿ ಕಡಿಮೆ ಇರುತ್ತೆ. ಹಠ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ದೋಷಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲು ಆ ಸೂತ್ರಗಳನ್ನು ಹೇಳಿದೆ. ಅದನ್ನು ಸರಿಪಡಿಸಿಕೊಂಡ್ರೆ ಕೃತ್ತಿಕಾ ನಕ್ಷತ್ರದವರನ್ನು ಹಿಡಿದು ನಿಲ್ಲಿಸೋರು ಇಲ್ಲ. ಮತ್ತು ವಿಶೇಷವಾಗಿ ಇವರಿಗೆ ನಾಯಕತ್ವ, ಯಜ್ಞ, ಹೋಮ ಮತ್ತು ಪೂಜೆ ಇವುಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಇರುತ್ತೆ ಮತ್ತು ಇದನ್ನು ಅವರು ಜೀವನೋಪಾಯವಾಗಿಯೂ ಕೂಡ ಅವರು ಇಟ್ಕೊಳ್ತಾರೆ. ಕೃತ್ತಿಕಾ ನಕ್ಷತ್ರದವರಿಗೆ ಶುಕ್ರ ಅಧಿಪತಿ. ಆದ್ದರಿಂದ ಇವರಲ್ಲಿ ಸಂಗೀತ, ಸಾಹಿತ್ಯ ಮತ್ತು ಸುಖಗಳು ಇವೆಲ್ಲ ಹೆಚ್ಚು ಆಸಕ್ತಿ ಇರುತ್ತೆ. ವೃಷಭ ರಾಶಿ ಆದ್ದರಿಂದ ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಆ ರಾಶಿಯ ಗುಣಗಳು ಕೂಡ ಇವರಲ್ಲಿ ಬರುತ್ತೆ. ಇಲ್ಲಿ ಕೃತ್ತಿಕಾ ನಕ್ಷತ್ರಕ್ಕೆ ಅಗ್ನಿ ದೇವತೆ ಆದರೂ ಕೂಡ ಶುಕ್ರನಿಂದಾಗಿ ಇವರಿಗೆ ಅನೇಕ ಸುಖಗಳ ಅವಕಾಶಗಳು ಎಲ್ಲವೂ ಕೂಡ ಇರುತ್ತೆ. ಆದ್ದರಿಂದ ಈ ಪ್ರಕೃತದಲ್ಲಿ ಹೇಗಿದೆ ಇವರಿಗೆ ಅಂತಂದರೆ, ಪ್ರಕೃತದಲ್ಲಿ ಲಾಭಸ್ಥಾನದಲ್ಲಿ ಶನಿ ಇದೆ, ಶನಿ ಇದ್ದಾನೆ. ಆದ್ದರಿಂದ ಶನಿ ದಶೆ ಯಾವುದೂ ಇಲ್ಲ, ಶನಿ ದೋಷ, 7.5 ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ. ಲಾಭದಲ್ಲಿ ಶನಿ ಇರೋದರಿಂದಾಗಿ ಭೂಯೋಗ ಇವರಿಗೆ ಪ್ರಾಪ್ತವಾಗುತ್ತೆ. ರಾಹು ದಶಮದಲ್ಲಿ ಇದ್ದು ವ್ಯವಹಾರವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ದಶಮ ಸ್ಥಾನದಲ್ಲಿ ರಾಹು ಇದ್ದರೆ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅಂತ ಅರ್ಥ. ಅದು ಸ್ವಲ್ಪ ಅನ್ಯಾಯ ಮಾರ್ಗದಲ್ಲೂ ಮಾಡ್ತಾರೆ. ಧರ್ಮಿಷ್ಠರಾದರೂ ತಮ್ಮ ಧರ್ಮವನ್ನೇ ಅಡ ಇಟ್ಬಿಟ್ಟು ದುಡ್ಡು ಮಾಡಿಬಿಡ್ತಾರೆ. ಅಂದ ದಶಮ ಸ್ಥಾನದಲ್ಲಿ ರಾಹು ಇರೋದು ಒಂದು ಥರ ಕೆಟ್ಟದ್ದು, ಆದರೆ ದುಡ್ಡು ಬರೋ ವಿಷಯದಲ್ಲಿ ಒಳ್ಳೆಯದು. ಹಾಗೆ ಒಟ್ಟು ದುಡ್ಡು ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಈಗ ಗುರು 2ನೇ ಮನೆಯಲ್ಲಿ ಇರೋದ್ರಿಂದಾಗಿ ಅವರಿಗೆ ಧನ ಪ್ರಾಪ್ತಿ ಎಲ್ಲವೂ ಕೂಡ ಚೆನ್ನಾಗಿದೆ. ಆದರೆ ಜೂನ್ ತಿಂಗಳಿಂದ 3ಯ ಸ್ಥಾನಕ್ಕೆ ಗುರು ಪ್ರವೇಶದಿಂದ ಗುರುಬಲ ಕಡಿಮೆ ಇರುತ್ತೆ. ಈ ಕೃತ್ತಿಕಾ ನಕ್ಷತ್ರ ಹಾಗೂ ಈ ಕೃತ್ತಿಕಾ ನಕ್ಷತ್ರದವರು ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ಗುರುಬಲ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಅವರು ವಿಶೇಷವಾಗಿ ದೇವರ ಸೇವೆಯನ್ನು ಮಾಡಬೇಕು. ಒಂದು ವರ್ಷದ ಕಾಲ ದೇವರ ಸೇವೆಯನ್ನು ಮಾಡಿದ್ರೆ ಅವರು ನೀವು ಏನು ಕೆಲಸ ಆಗಬೇಕು ಅಂತ ಅಂದುಕೊಂಡಿದ್ದೀರಿ ಆ ಕೆಲಸ ತುಂಬ ಯಶಸ್ವಿ ಭರಿತವಾಗಿ ಆಗುತ್ತೆ. ಅದಕ್ಕೆ ಅನೇಕ ಬಗೆಯ ಮಾರ್ಗಗಳಿದೆ. ಅದರಲ್ಲಿ ನಾನು ಹೇಳುವ ಮಾರ್ಗ ಇದು ಆತ್ಯಂತಿಕವಾದ ಮಾರ್ಗ. ದೇವರ ಸೇವೆಯನ್ನು ವಿಷ್ಣು ಸಹಸ್ರನಾಮದಿಂದ ದೇವರಿಗೆ ಅರ್ಚನೆ ಹಾಗೂ ನಿತ್ಯವೂ ಕೂಡ ಕನಕಾಭಿಷೇಕ ಮತ್ತು ನಿತ್ಯವೂ ಭಾಗವತ ಶ್ರವಣ, ಹೀಗೆ ನಾವು ಸತ್ಕಾರ್ಯಗಳನ್ನು ಮಾಡಿದ್ರೆ ಒಂದು ವರ್ಷಗಳ ಕಾಲ ಖಂಡಿತ ಎಲ್ಲ ಕೆಲಸಗಳಲ್ಲೂ ಕೂಡ ಪ್ರಗತಿ, ಯಶಸ್ಸು ಎಲ್ಲವೂ ಕೂಡ ನಮಗೆ ಸಿಗುತ್ತೆ. 1 ವರ್ಷ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಧಿಕ ಮಾಸದಲ್ಲಿ 1 ತಿಂಗಳು ಮಾಡಿದ್ರೆ ಸಾಕು. ಅಧಿಕ ಮಾಸ 17ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಈಗ ಬರ್ತಾ ಇದೆ. ಅಧಿಕ ಮಾಸದಲ್ಲಿ 1 ತಿಂಗಳ ಕಾಲ ಅಖಂಡವಾಗಿ ಅಷ್ಟಭುಜಧಾರಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ 1 ತಿಂಗಳ ಕಾಲ ಅಖಂಡವಾಗಿ ನಡೆಯುತ್ತೆ. ಮತ್ತು ಸಹಸ್ರನಾಮಾರ್ಚನೆ, ಕನಕಾಭಿಷೇಕ ಮತ್ತು ನಿತ್ಯವೂ ಭಾಗವತ ಶ್ರವಣ, ತೀರ್ಥಕ್ಷೇತ್ರಾದಿಗಳ ಚಿಂತನೆ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಸುಲಭವಾಗಿ ಸೇರಿಕೊಳ್ಳಿ ಮತ್ತು ನಿಮ್ಮ ವೈಯಕ್ತಿಕವಾದ ಕಷ್ಟ ನಷ್ಟಗಳ ಬಗ್ಗೆಯೂ ಕೂಡ ನಾವು ನಿಮಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ. ಆದ್ದರಿಂದ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿಕೊಳ್ಳುವುದರ ಮೂಲಕವಾಗಿ ನಿಮ್ಮ ಪ್ರಕೃತದ ಇಷ್ಟಾರ್ಥಗಳೇನಿದೆ ಅದನ್ನು ನೀವು ಪಡೆದುಕೊಳ್ಳಲು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ
ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳು ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.